ಕಲ್ಲೇಶ್ವರ ದೇವಸ್ಥಾನ ಅಭಿವೃದ್ಧಿ ಮುಂದುವರೆದ ಭಾಗ. ಇದು ಬಿಲ್ಪತ್ರೆ ಗಿಡ. ಇದಕ್ಕೆ ಇನ್ನು 2 ಕೋರ್ಸ್ ಕಲ್ಲು ಕಟ್ತೀವಿ. ಕಲ್ಲು ಕಟ್ಬಿಟ್ಟು ಮೇಲ್ಗಡೆ ಕಾಂಕ್ರೀಟಾಗಿ ಮಧ್ಯದಲ್ಲಿ ನೀರು ಹೋಗಂಗೆ ಮಾಡ್ತೀವಿ. ಇದು ಇಲ್ಲಿಂದ 2 ಅಡಿನ ಇಟ್ಟಿಗೆಯಲ್ಲಿ ಕಟ್ಬಿಟ್ಟು ಆ ಕಡೆ ಹೂವಿನ ಗಿಡಗಳು ಹಾಕಂಗೆ ಮಾಡ್ತೀವಿ. ಇದು ಮಣ್ಣು ತಳದಿಂದ ತೆಗೆಸಿರ್ತಕ್ಕಂಥದ್ದು. ಅಂದರೆ ನಾವು ಇಲ್ಲಿ ಗಿಡ ಹಾಕ್ತೀವಲ್ಲ, ಹೂವಿನ ಗಿಡ ಹಾಕ್ತೀವಲ್ಲ, ಆ ಹೂವಿನ ಗಿಡ ಹಾಕೋಕ್ಕೋಸ್ಕರನೇ ಈ ಮಣ್ಣು ತೆಗೆಸಿರ್ತಕ್ಕಂಥ ತಳದಿಂದ ತೆಗೆಸಿದ್ದೀವಿ ಅಲ್ಲಿ. ಇದಿಲ್ಲೆಲ್ಲ ಗಿಡ ಬರುತ್ತೆ, ಹೂವಿನ ಗಿಡ ಬರುತ್ತೆ. 2 ಅಡಿ ಪಕ್ಕದಲ್ಲಿ ಕಾಂಪೌಂಡಿಂದ 2 ಅಡಿ ಬಿಟ್ಟು ಒಂದು ಇಟ್ಟಿಗೆ ಕಟ್ಟಡ ಕಟ್ತೀವಿ ನಾವು, ಸುಮಾರು 1 ಅಡಿ ಎತ್ತರ. ಅದರ ಕಡೆ ಗಿಡ ಹಾಕಿ ಅದಕ್ಕೆ ಹನಿ ನೀರಾವರಿ ಅಥವಾ ಪೈಪು, ಲ್ಯಾಟ್ರಲ್ ಪೈಪ್ ಬರುತ್ತೆ, ಆ ಪೈಪ್ ಹಾಕ್ತೀವಿ. ಇಲ್ಲೂ ಸಹ ಕಾಂಕ್ರೀಟ್ ಹಾಕಿ ಇಲ್ಲೂ ಗಿಡಗಳು ಹಾಕ್ತೀವಿ, ಹೂವಿನ ಗಿಡಗಳು. ಈ ಸಮದಿಂದ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸಮದಿಂದ ಈ ಕಡೆಗೆ ಪೂರ್ತಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ. ನನಗೆ ಹೋಗ್ತಾ ಇರೋದು ಇಲ್ಲಿಂದ ಈ ಕಡೆ ಪೂರ್ತಿ ಕಾಂಕ್ರೀಟ್ ಹಾಕ್ತೀವಿ. ಕಾಂಕ್ರೀಟ್ ಈ ಕಡೆ ಮಗ್ಲು ಗಿಡಗಳು ಹಾಕ್ತೀವಿ ಅಲ್ಲಿ. ಇದಕ್ಕೆ ತೆಂಗಿನ ಮರಕ್ಕೊಂದು ಕಟ್ಟೆ ಬರುತ್ತೆ. ನಾವಲ್ಲೇನು ಬಿಲ್ಪತ್ರ ಗಿಡಕ್ಕೆ ಕಟ್ಟಿದ್ದೀವಲ್ಲ ಕಟ್ಟೆ, ಅದೇ ರೀತಿ ಕಟ್ಟೆ ಮಾಡ್ತೀವಿ. ಇದಕ್ಕೂ ಕಟ್ಟೆ ಮಾಡಿ ನೀರಿನ ಸೌಲಭ್ಯ ಒಂದು ಪೈಪ್ ಹಾಕ್ತೀವಿ ನೀರು ಬಿಡೋದಕ್ಕೋಸ್ಕರ. ಇನ್ನು ಈ ಕಡೆ ಅಷ್ಟೇ ಫುಲ್ ಗಿಡ ಕಾಂಕ್ರೀಟ್ ಹಾಕ್ತೀವಿ. ಕಾಂಕ್ರೀಟ್ ಹಾಕಿ ಆ ಕಡೆ ಪಕ್ಕದಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಗಿಡ ಹಾಕೋಕ್ಕೆ ಜಾಗ ಮಾಡ್ತೀವಿ. ನೋಡಿ ಇಲ್ಲೆಲ್ಲಿ ಬಿದ್ದಿದ್ದ ನೀರೆಲ್ಲ ಇಲ್ಲಿ ಆ ಕಡೆ ಹೊರಟೋಗುತ್ತೆ, ಅಲ್ಲಿದ್ದು ನವಗ್ರಹದ ಕಡೆಗೆ. ಇನ್ನು ಸಣ್ಣ ಪುಟ್ಟ ಪ್ಯಾಚ್ಗಳಿದ್ದೀವಿ ಒಂದೆಲ್ಲ ಅಲ್ಲಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಹೂ ಗಿಡಗಳು ಇದೆಲ್ಲ ಅಲ್ಲಿ, ಇದೆಲ್ಲದನ್ನು ಪ್ಯಾಚ್ ಮಾಡ್ತೀವಿ. ನೋಡಿ ಇಲ್ಲೊಂದಿಷ್ಟು ಈ ಥರ ಟೈಲ್ಸ್ ಪಕ್ಕದಲ್ಲಿ ನೋಡ್ಬೋದು ನೀವು, ಇದನ್ನು ಸಹ ಎಲ್ಲ ಪ್ಯಾಚ್ ಮಾಡ್ತೀವಿ. ನೋಡಿ ಇಲ್ಲಿ ಬಂದಿರ್ತ ಗಿಡಗಳೆಲ್ಲ ಕಿತ್ತು ಅದಕ್ಕೆ ಸಿಮೆಂಟಿನ ತಿಳಿಬಿಟ್ಟು ಎಲ್ಲ ನೀರೆಲ್ಲ ಈ ಕಡೆ ಹೋಗುತ್ತೆ, ನೀರೆಲ್ಲ ಈ ಕಡೆಗೆ ಹೋಗುತ್ತೆ. ಇದು ಅಷ್ಟೇ, ನವಗ್ರಹ ಸುತ್ತಲೂ ಇದು ಸಹ ಸಿಮೆಂಟ್ ಪ್ಯಾಕ್ ಮಾಡ್ತೀವಿ ನಾವು. ಇದೀಗ ಸಮ ಮಾಡ್ತಾ ಇರ್ತಕ್ಕಂಥ ಸಮ ಮಾಡಿ ಕಾಂಕ್ರೀಟ್ ಹಾಕಿ ಮಧ್ಯೆ ಸುತ್ತಲೂ ಗಿಡ ಹಾಕ್ತೀವಿ, ಹೂವಿನ ಗಿಡ ಹಾಕ್ತೀವಿ, ಸಣ್ಣ ಸಣ್ಣ ಹೂವಿನ ಗಿಡ. ಅದ್ರ ಪಕ್ಕದಲ್ಲಿ ತುಳಸಿ ಕಟ್ಟೆ ಸೆಂಟ್ರಲ್ಲಿ ಇಡ್ತೀವಿ, ಈಶಾನ್ಯ ಮೂಲೆ ಸುಡ್ತೀವಿ. ನಾವು ಬನ್ನಿ ಮರ ತೆಗೆದಿಲ್ಲ, ಬನ್ನಿ ಮರ ಆಗಿದೆ. ಇನ್ನು ಬೇವಿನ ಮರ, ಪಾರಿಜಾತ ಮರ ಇಲ್ಲೆಲ್ಲ ತೆಗೆದಿದ್ದೀವಿ ಅಲ್ಲಿ. ಇಷ್ಟು ಸದ್ಯಕ್ಕಾಗಿರ್ತಕ್ಕಂಥ ಯೋಜನೆ.